ತುಂಬ ಜನರು ನಾನು ಬ್ರೆಸ್ಟ್ ಮಸಾಜ್ ಮಾಡ್ತಾ ಇದ್ದೀನಿ, ಕ್ರೀಮ್ಸ್ ಹಾಕ್ತಾ ಇದ್ದೀನಿ, ಅದು ಬ್ರೆಸ್ಟ್ ಜಾಸ್ತಿ ಸೈಜ್ ದೊಡ್ಡ ಆಗ್ತಾ ಇಲ್ಲ ಅಂತಾರೆ. ಇದೊಂದು ತಪ್ಪು ಕಲ್ಪನೆ. ಬ್ರೆಸ್ಟ್ ಸೈಜ್ ಕ್ರೀಮ್ ಹಾಗೂ ಮಸಾಜ್ ಮಾಡೋದ್ರಿಂದ ಜಾಸ್ತಿ ದೊಡ್ಡದು ಆಗುದಿಲ್ಲ. ಸೊ ಬ್ರೆಸ್ಟ್ ಆಗ್ಮೆಂಟೇಷನ್ ಗೆ ಎರಡೇ ಪ್ರೊಸೀಜರ್ಸ್ ಗಳಿರೋದು. ಒಂದು ಇಂಪ್ಲಾಂಟ್ಸ್, ಇನ್ನೊಂದು ಫ್ಯಾಟ್ ಟ್ರಾನ್ಸ್ಫರ್. ಇಂಪ್ಲಾಂಟ್ಸ್ ಅಲ್ಲಿ ಒಂದೇ ಸಿಲಿಕಾನ್ ಇಂಪ್ಲಾಂಟ್ಸ್ ಇಲ್ಲ ಸಲೈನ್ ಇಂಪ್ಲಾಂಟ್ಸ್ ಅನ್ನು ಮಾಡ್ತೀವಿ. ಸೊ ಫಸ್ಟ್ ಸರ್ಜಿಕಲ್ ಪ್ರೊಸೀಜರ್ ಅಲ್ಲಿ ನಾವು ಸಿಲಿಕಾನ್ ಇಂಪ್ಲಾಂಟ್ಸ್ ಯೂಸ್ ಮಾಡಿಬಿಟ್ಟು ಬ್ರೆಸ್ಟ್ ಸೈಜ್ ಒಂದು 2 to 3 ಕಪ್ ಸೈಜ್ ಜಾಸ್ತಿ ಮಾಡಬಹುದು. ಹಾಗೂ ಸಲೈನ್ ಇಂಪ್ಲಾಂಟ್ಸ್ ಅಲ್ಲೂ ಈ ತರ 2 to 3 ಕಪ್ ಸೈಜ್ ಜಾಸ್ತಿ ಮಾಡಬಹುದು. ಇದು ತುಂಬಾ ಜನರಿಗೆ ಬ್ರೆಸ್ಟ್ ಸರ್ಜರಿ ಆದವರಲ್ಲಿ, ಒಂದು ಬ್ರೆಸ್ಟ್ ತೆಗ್ದಿರೋರಲ್ಲಿ ಈ ಸಿಲಿಕಾನ್ ಇಂಪ್ಲಾಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೆಣ್ಮಕ್ಳಲ್ಲಿ. ಬ್ರೆಸ್ಟ್ ಕಪ್ ಸೈಜ್ ಜಾಸ್ತಿ ಬೇಕು ಅಂತಂದ್ರೆ ಸಿಲಿಕಾನ್ ಇಂಪ್ಲಾಂಟ್ಸ್ ನಿಮ್ಗೆ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ. ಸೊ ಫ್ಯಾಟ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಪೇಷಂಟ್ ಇದೆ ದೇಹದಿಂದ ಬೊಜ್ಜನ್ನು ಒಂದೇ ತೊಡೆಯಿಂದ ಇಲ್ಲ ಹೊಟ್ಟೆಯಿಂದ ತೆಗ್ಬಿಟ್ಟು ಅವ್ರದೇ ಫ್ಯಾಟ್ ಅನ್ನು ಬ್ರೆಸ್ಟ್ ಒಳಗಡೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಬ್ರೆಸ್ಟ್ ಆಗ್ಮೆಂಟ್ ಮಾಡ್ತೀವಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಡಬೇಕು ಅಂತ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಪ್ಲೀಸ್ ವಾಚ್ ಮಾಡಿ, ದಯವಿಟ್ಟು ಶೇರ್ ಮಾಡ್ಕೊ.